ಅವು ಬೇಕಾ ಒಳಗೆ ತಗೊಂಡು ಇರು ಏನು ಹೇಳಿದ್ ನಿನಗ ಇಲ್ಲಿ ಇಡ್ಲೆ ಇಲ್ಲಿ ಇಡ್ಲೆ ಯಾಕೆ ಹೆಂಗ ಇಟ್ಕೊಂಡಾರ ನೋಡಲ್ಲಿ ರೊಕ್ಕ ಕೊಟ್ಟು ತಂದೈತಿ ರೂಪಾಯಿ ಬಿಸಿ ಪ್ಯಾಕೆಟ್ ಆರ್ಟಿಫಿಷಿಯಲ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್. ನೋಡಿರಿ, ಇವಾಗ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಮಮ್ಮಿ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ರು. ಹಾಗಾಗಿ ಏನೋ ಒಂಥರ ಖುಷಿ ಆಗತ್ತಿತ್ತು. ಇಷ್ಟು ದಿನ ಬರೀ ಖುಷಿ ಎಲ್ಲ ಅದನ್ನು ಇದನ್ನು ಎಲ್ಲ ಮನೆ ತುಂಬ ಎಲ್ಲ ಹರಡಿಸಿಬಿಡ್ತಿದ್ಲಲ್ಲ, ಹಾಗಾಗಿ ಮನೆಯೆಲ್ಲ ಫುಲ್ ಒಂಥರ ಮೆಸ್ಸಿಯಾಗಿ ಕಾಣಿಸ್ತಿತ್ತು. ಇವಾಗ ಏನಿಲ್ಲ, ಮಮ್ಮಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ಯಾರ. ಮತ್ತು ಇದ್ರೊಳಗೆ ಕೃಷ್ಣನ ಮೂರ್ತಿ ಇತ್ತು. ಕೃಷ್ಣ ರಾಧೆ ಮತ್ತು ಕೃಷ್ಣ ಎರಡೂ ಇತ್ತು. ಅದರೊಳಗೆಲ್ಲ ನೀರು ವಾಟ್ರ್ ಎಲ್ಲ ಎಷ್ಟು ಚಂದ ಬೀಳ್ತಿತ್ತು. ಅದೇನೋ ಆಗಿ ಸ್ವಲ್ಪ ಎಲ್ಲ ಒಡೆದ್ಬಿಟ್ಟಿತ್ತು. ಹಾಗಾಗಿ ಒಡೆದಿರೋ ಮೂರ್ತಿನ ಮನೆಯೊಳಗೆ ಇಟ್ಕೋಬಾರ್ದಲ್ಲ, ಹಾಗಾಗಿ ಚೆಲ್ಲಿದ್ವಿ ನಾವು. ಮತ್ತು ಇದು ವೇಸ್ಟ್ ಸುಮ್ಮನೆ ಏನೇನೋ ಎಲ್ಲ ಹಾಕ್ತಿದ್ವಿ ಇದ್ರೊಳಗೆ. ಹಾಗಾಗಿ ಸ್ವಲ್ಪ ಇದನ್ನು ಈ ಥರ ಏನಾದರೂ ಫ್ಲವರ್ ಡೆಕೋರೇಷನ್ ಮಾಡಿ ಈ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಮಮ್ಮಿ ಸೇರಿಬಿಟ್ಟು ಹಾಕತ್ತೀವಿ. ನೋಡ್ಬೋದಾ ಎಷ್ಟು ಚೆನ್ನಾಗಿ ಕಾಣಿಸುತ್ತಿತ್ತು ಅಂತಂದರೆ, ಇದ್ರೊಳಗೆ ಯಾವುದಾದ್ರೂ ಒಂದು ಕಲರ್ ಸ್ಟೋನ್ ಅದು ಬರ್ತಾವಲ್ಲ, ಅವನ್ನೆಲ್ಲ ಹಾಕಿಬಿಟ್ಟು ಈ ಥರ ಅದು ಹಾಕಿದ್ರೆ ಭಾಳ ಚಂದ ಕಾಣಿಸ್ತೈತಿ. ಹಾಗಾಗಿ ನಾನು ಇವತ್ತು ಫ್ಲವರ್ಸ್ ಅದು ಮೊನ್ನೆ ಏನು 1 ಮಂತ್ ಆಗಿ ಬಂತ ಹೇಳಬೇಕಂತಂದರೆ, ಇವು ಫ್ಲವರ್ ಪೆಟಲ್ಸ್ ಇನ್ನೂ ಆದ್ರೂ ಒಂಚೂರು ಮುದುಡ್ಕೊಂಡಿಲ್ಲ. ಹಾಗಾಗಿ ಕ್ಲಿಯರಾಗಿ ಇಷ್ಟು ಚೆನ್ನಾಗೇ ಇದ್ದವು. ಅದಕ್ಕಾಗಿ ನಾನು ಇವನ್ನ ಯೂಸ್ ಮಾಡಿಕೊಂಡೆ. ಇದ್ರೊಳಗೆ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು, ಹೆಂಗೋ ವೇಸ್ಟ್ ಆಗ್ತಾವಲ್ಲ, ನೀರೊಳಗೆ ಹಾಕಿಟ್ರೆ ಆಯ್ತು ಅಂದ್ಬಿಟ್ಟು ನೀರೊಳಗೆ ಹಾಕಿಡತ್ತೀವಿ. ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸತ್ತಿತ್ತು. ಹಂಗೆ ಮಾರ್ನಿಂಗ್ ಎದ್ದ ತಕ್ಷಣ ಜಾನದೊಂದು ಏನಂತಂದ್ರೆ, ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿರ್ತಾಳಕ್ಕೆ. ನಿದ್ದೆ ಆಯ್ತು ಅಂತಂದ್ರೆ ಏನು ಒಳಂಗಿಲ್ಲ ಏನಿಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ನೋಡ್ಬೋದಿಲ್ಲ ಎಷ್ಟು ನಗಾತಾಳಪ್ಪ ಅಂತಂದ್ರೆ, ಸಿಕ್ಕಾಪಟ್ಟೆ ನಗ್ತಿರ್ತಾಳೆ. ಇವಾಗಂತೂ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾಳೆ ನಮ್ಮ ಜೊತೆ. ನಾವೇನು ಮಾತಾಡ್ತೀವಿ ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ತಾಳೆ. ನೋಡ್ಬೋದಿನ್ನ ಓಕೆ ಓಕಲಿ ಏನು ಮಾಡತ್ತೀರಿ ನೀವು? ಸ್ಮೈಲ್ 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 ಜಾನು ಸ್ಮೈಲ್. ಇನ್ನು ಖುಷಿನೂ ಎದ್ದ ತಕ್ಷಣ ಸ್ವಲ್ಪ ಜನನ ಜೊತೆ ಆಟ ಆಡ್ತಿರ್ತಾಳೆ. ಆಕೆಗೆ ಇನ್ನೂ ನಿದ್ದಿನ ಹೋಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತಕ್ಕೆ ಜೊತೆ ಹಂಗೆ ಹಿಡ್ಕೊಂಡು ಮಲ್ಕೊಂಡಿದ್ಲಕ್ಕಿ. ಭಾಳ ಇಬ್ಬರು ಎಷ್ಟು ಚಂದ ಹೊಂದ್ಕೋತಾರೆ ಅಂತಂದ್ರೆ, ಖುಷಿ ಆಕಿನ ಭಾಳ ಇಷ್ಟಪಟ್ಟು ಆಟ ಆಡ್ಸಕ್ಕೆ ಹೋಗ್ತಾಳ. ಆದರೆ ಸ್ಕೂಲೊಳಗೆಲ್ಲ ನೆಗಡಿ ಅದು ಬಂದಿರ್ತೈತಲ್ಲ, ಅದು ನೆಗಡಿ ಈಕಿಗೆ 15 ಡೇಸ್ಗೆ ಒಂದ್ಸರಿ ನೆಗಡಿ ಬರ್ತಿರ್ತೈತಿ. ಹಾಗಾಗಿ ಆಕೆ ಜೊತೆ ಆಟ ಆಡ್ಸಕ್ಕನ ಭಯ ಆಗ್ತಿರ್ತೈತಿ ನನಗೆ. ಸ್ವಲ್ಪ ದೂರ ಇರ್ಮ ಆಕಿಯಿಂದ ಅಂತಂದ್ರೆ ಆಕೆಗೆ ಬೇಜಾರಾಗ್ತೈತಿ. ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ಮಕ್ಕಳಂದ್ರೆ ಎಲ್ರಿಗೂ ಇಷ್ಟ, ಆಕೆಗೂ ಇಷ್ಟ ಅಲ್ಲ. ಹಾಗಾಗಿ ಆಟ ಆಡ್ಕೊಲಿ ಬಿಟ್ಟು ಸ್ವಲ್ಪ ಹೊತ್ತು ಅಂತಂದು ಬಿಟ್ಟಿರ್ತೀನಿ. ಇನ್ನು ಖುಷಿ ಸ್ಕೂಲೊಳಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಿರ್ತಾರಲ್ಲ, ಒಂಥರ ನೋಡೋಕೆ ಚಂದ ಅನಿಸ್ತಿರ್ತೈತಿ. ಮಕ್ಳು ಏನು ಮಾಡಿದ್ರು ಚಂದಲ್ಲ. ಆಕೆ ಅವರು ವೀಡಿಯೋಸ್ ಎಲ್ಲ ನಮಗೆ ಕಳಿಸಿರ್ತಾರೆ. ವೀಡಿಯೋಸನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ವೀಡಿಯೋಸನ್ನ 1-2 ಕ್ಲಿಪ್ಪಿಂಗ್ಸ್ನ ಹಾಕತ್ತೆ ನಾನು. ಅವರೆಲ್ಲ ಮಕ್ಕಳದನ್ನು ಕಳಿಸಿರ್ತಾರೆ. ಜಸ್ಟ್ ನಾ ಖುಷಿ ಇದ್ದಿದ್ದಷ್ಟೇ ಆ್ಯಡ್ ಮಾಡಿ. ನೋಡ್ಬೋದಿಲ್ಲ, ಖುಷಿ ಆಕೆನೂ ಚೆನ್ನಾಗೇ ಮಾಡ್ತಿರ್ತಾಳೆ. ಎಲ್ಲ ಆ್ಯಕ್ಟಿವಿಟೀಸು ಆಲ್ಮೋಸ್ಟ್ ಚೆನ್ನಾಗೇ ಮಾಡಾಳಕಿ. ಮತ್ತು ಈ ಥರ ಎಲ್ಲ ಕೊಟ್ಟರೆ ಅವರಿಗೆ ಸ್ಕೂಲಿಗೆ ಹೋಗಬೇಕು, ನಾಳೆ ಏನಾದರೂ ಹೊಸದು ಹೇಳ್ಕೊಡ್ತಾರ ಅಂತಂದು ಅನ್ನಿಸ್ತಿರ್ತೈತೆ ಅವರಿಗೆ. ಹಾಗಾಗಿ ಒಂಥರ ಇವ್ರಿಗೆ ಏನಾದರೂ ಹೊಸದು ಮಾಡಿಸ್ತಿರ್ತಾರೆ. ಹೇಳ್ಬೇಕಂತಂದ್ರೆ ಖುಷಿ ಸ್ಕೂಲ್ ಅಂತೂ ನನಗಂತೂ ಭಾಳ ಇಷ್ಟ ಆಗ್ತೈತಿ. ಆಕೆ ಎಲ್ಲ ಥರನೂ ಆಕೆ ಪ್ಲೇ ಗ್ರೂಪ್ ಅಂದ್ರೂ ಅಷ್ಟೇ ಎಲ್ಲ ಥರನೂ ಆಕೆ ಓದೋದಾಗಿರ್ಬೋದು ಮತ್ತು ರೈಟಿಂಗ್ಸ್ ಆಗಿರ್ಬೋದು ಎಲ್ಲನೂ ಹೇಳ್ಕೊಡ್ತಾರೆ. ಹಾಗಾಗಿ
ಆಕೆ ಸ್ಕೂಲ್ ಒಂಥರ ನನಗೆ ಬೆಸ್ಟ್ ಅನ್ನಿಸ್ತಿರ್ತೈತೆ ಹೇಳ್ಬೇಕಂತಂದ್ರೆ ಪ್ಲೇ ಗ್ರೂಪ್ ಮಕ್ಕಳಿಗೆಲ್ಲ ಅದನ್ನು ಎಲ್ಲನೂ ಹೇಳ್ಕೊಡ್ತಿರಂಗಿಲ್ಲ ಹೇಳ್ಬೇಕಂತಂದ್ರೆ. ಇನ್ನು ಅವರು ಬೆಂಗ್ಳೂರಿಗೆ ಹೋಗಾತಿದ್ರೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು. ನೈಟ್ ಅಂತೂ ಅತ್ತ ಬಿಟ್ಟಿದ್ದೆ ನಾನು. ಇನ್ನು ಅವ್ರ ಕೆಲಸದ ಮೇಲೆ ಬೆಂಗ್ಳೂರಿಗೆ ಹೋಗ್ತಾರೆ ಏನು ಅಲ್ಲೇ ಇರ್ತಾರೆ ಅಂತಂದಮೇಲೆ ನಾವು ಒಬ್ಬರೇ ಇರಬೇಕಲ್ಲ. ಇನ್ನು ಖುಷಿದು ಸ್ಕೂಲ್ ನಾ ಹೋಗಿಬಿಟ್ರೆ ಖುಷಿದು ಸ್ಕೂಲ್ ಎಲ್ಲ ಗ್ಯಾಪ್ ಆಗಿಬಿಡ್ತದೆ. ಹಾಗಾಗಿ ಆಕೆ ಸ್ಕೂಲಿಗೆ ಗ್ಯಾಪ್ ಮಾಡೋಕ್ಕೆ ಇಷ್ಟ ಇಲ್ಲ ನಮ್ಗೆ. ಹಾಗಾಗಿ ಏನಪ್ಪ ಆಕೆ ಇಷ್ಟು ಸಣ್ಣಕ್ಕಿಗೆ ಏನು ಯೋಚನೆ ಮಾಡ್ತಾರೆ ಇವ್ರು ಅಂತ ಅನ್ಕೋಬೋದು. ಬಟ್ ನನಗೆ ಅಷ್ಟು ಸಣ್ಣಕ್ಕಿದ್ರೂ ಏನೋ ಇದ್ರೂ ಆಕೆ ಎಜುಕೇಷನ್ ನನಗೆ ಇಂಪಾರ್ಟೆಂಟ್. ಹಾಗಾಗಿ ನಾನು ಸ್ವಲ್ಪ ದಿನ ಅವರಲ್ಲೇ ಅಡ್ಜಸ್ಟ್ ಆಗುತ್ತಾನ. ಇಲ್ಲ ಅಂತಂದ್ರೆ ಅವ್ರು ಅಡ್ಜಸ್ಟ್ ಆದ್ರೂ ಒಂದು ವೇಳೆ ನಮಗೇನಾದರೂ ಅಡ್ಜಸ್ಟ್ ಆಗ್ತೈತೆ ಇಲ್ಲೋ ಅಲ್ಲಿ ಸೆಟ್ ಆಗ್ತೈತೆ ಇಲ್ಲೋ ಅದನ್ನು ನೋಡ್ಕೊಂಡು ನಮ್ಮನ್ನು ಕರೆಸ್ಕೋತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಒಂದು ಆಗ 5 ಗಂಟೆಗೆ ಎದ್ಬಿಟ್ಟು ರೆಡಿ ಆಗ್ಯಾರ. 5:30 6 ಗಂಟೆಗೇನೋ ಟ್ರೈನ್ ಇತ್ತಂತ. ಹಾಗಾಗಿ ಅವ್ರು ರೆಡಿಯಾಗಿ ಹೋಗಿದ್ರೆ ಮತ್ತು ಇಯರ್ಬಡ್ಸ್ ಏನೋ ಬಿಟ್ಟೇನಿ ಅಂತಂದ್ಬಿಟ್ಟು ವಾಪಸ್ ಬಂದ್ರವ್ರು. ಹಾಗಾಗಿ ಸ್ವಲ್ಪ 1-2 ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಆವಾಗ ಹೋಗಬೇಕಾದ್ರೆ ಏನೋ ನನಗೆ ಒಂಥರ ಅನ್ಸಕತ್ ಬಿಟ್ಟಿತ್ತು. ಹಾಗಾಗಿ ನಾನು ಏನೂ ವಿಡಿಯೋ ಅದು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಖುಷಿ ಅವ್ರು ಹೋದ ಕೂಡಲೇ ಎದ್ಬಿಟ್ಟಿದ್ಲು. ಅವಾಗ ಹೋಗ್ಬೇಕಾದ್ರೆ ನಾನು ಎದ್ದಿದ್ದೆ, ಖುಷಿನೂ ಎದ್ದಿದ್ಲು, ಜಾನೂ ಎದ್ದಿದ್ಲು. ಜಾನೂ ಅಷ್ಟು ಆಕಿನೂ ಎದ್ದು ಕುಂತ್ಬಿಟ್ಟಿದ್ಲು. ಹಾಗಾಗಿ ಆಕಿನೂ ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಆಕಿನ ಮಲಗಿಸಾತಿದ್ದೆ ನಾನು. ಅವ್ರು ಹೋದ ಕೂಡಲೇ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು. ಖುಷಿಗೆ ಏನೂ ತಿಳಿಯಂಗಿಲ್ಲ. ವಾಪಸ್ ಬರ್ತಾರೆ ತಗೋ ಮಮ್ಮಿ, ವಾಪಸ್ ಬರ್ತಾರೆ ತಗೋ ಮಮ್ಮಿ ಅಂತಂದು ಹೇಳ್ತಿರ್ತಾಳೆ ಆಕಿ. ಯಾಕಂತಂದ್ರೆ ಅವ್ರು ಇಲ್ಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ವಾಪಸ್ ಸಾಯಂಕಾಲ ಇಲ್ಲ ಅಂತಂದ್ರೆ ನೈಟ್ ಹೋದ್ರೆ ಮಾರ್ನಿಂಗ್ ಹೀಗೆಲ್ಲ ಬರ್ತಿದ್ರಲ್ಲ. ಆಕಿಗೆ ಅದ ಒಂದು ರೂಢಿ ಆಗಿಬಿಟ್ಟಿತ್ತು. ಹಾಗಾಗಿ ವಾಪಸ್ ಬರ್ತಾರೆ ಅಂತ ಹೇಳ್ತಿದ್ಲಕ್ಕಿ. ಇನ್ನು ಶೆಟ್ಟೆವನ್ನು ಕೊನೆ ವಾರದ ಮಾಡಬೇಕಲ್ಲ ನಾವು. ಆ ಪೂಜೆನ ನಾವು ನಿನ್ನೆ ಮಾಡಿದ್ವಿ. ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ನಾನು. ಅವಾಗೇನು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಲಾಂಗ್ ವೀಡಿಯೋ ಏನೂ ಮಾಡಿರಲಿಲ್ಲ ನಾನು. ಹಾಗಾಗಿ ಲಾಗ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಲಾಗ್ ಬಿಟ್ಟು 1-2-3 ವಾರನ ಆಗೋಯ್ತೇನೋ ನಾನು ವೀಡಿಯೋನ ಮಾಡೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಫ್ರೀ ಇರಲಿಲ್ಲ ಅಂದ್ಬಿಟ್ಟು ಮಕ್ಕಳದೆಲ್ಲ ಗದ್ದಲ ಇರ್ತೈತಲ್ಲ. ಹಾಗಾಗಿ ಆ ಗದ್ದಲದೊಳಗೆ ವೀಡಿಯೋನ ಮಾಡಿಲ್ಲ. ಅದು ಅಲ್ಲದೆ ಅವ್ರನ್ನೂ ಊರಿಗೆ ಹೋಗಾತಿದ್ರಲ್ಲ, ಅದರದ್ದು ಸ್ವಲ್ಪ ಮನೆಯೊಳಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಮತ್ತು ಮನೆಯೊಳಗೆ ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಆಗಿದ್ವು. ಹಾಗಾಗಿ ಈ ಸಾಮಾನೆಲ್ಲ ನಮ್ಮ ಮನೆ ಐತಲ್ಲ, ನಮ್ಮ ಸ್ವಂತ ಮನೆ ಐತಲ್ಲ, ಅಲ್ಲಿಗೆಲ್ಲ ಶಿಫ್ಟ್ ಮಾಡೋದು ಅದೆಲ್ಲ ಮಾಡತ್ತಿದ್ವಿ ನಾವು. ಯಾಕಂತಂದ್ರೆ ಯಾವಾಗ ಬೇಕಾದರೂ ಹೋಗ್ಬೋದಲ್ಲ ನಾವು ಊರಿಗೆ. ಹಾಗಾಗಿ ಸ್ವಲ್ಪ ಸಾಮಾನು ಇದ್ರೆ ಆದಷ್ಟು ಜಲ್ದಿನ ಹಿಂಗೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಕ್ಕೆ ನಡೀತದೆ. ಎಲ್ಲನೂ ಸಾಮಾನು ತೊಗೊಂಡು ಹೋಗೋಕ್ಕಾಗಿಲ್ಲ ನಾವೆಲ್ಲಿ ಹೋಗ್ತೀವೋ ಅಲ್ಲಿ. ಹಾಗಾಗಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋದು, ಅದನ್ನೆಲ್ಲ ಕ್ಲೀನಿಂಗ್ ಮಾಡೋದು. ಮತ್ತು ನಾವು ಶಾಪ್ನು ಇವಾಗ ರೀಸೆಂಟಾಗಿ ಶಾಪ್ನು ತೆಗ್ದೀವಿ. ಹಾಗಾಗಿ ಆ ಶಾಪಿನ ಸಾಮಾನೆಲ್ಲ ಅದಾವಲ್ಲ ಅವನ್ನೆಲ್ಲದನ್ನು ಕ್ಲೀನಾಗಿ ಅಲ್ಲಿಂದ ತೊಗೊಂಬಂದು ಮನೆಯೊಳಗೆ ಇಡೋದು, ಇದೇ ಕೆಲಸನ ಜಾಸ್ತಿ ಆಗಿ ಹೋಗಿತ್ತು. ಹಾಗಾಗಿ ವಿಡಿಯೋ ಮಾಡೋಕೆ ಭಾಳ ಗ್ಯಾಪ್ ಆಗಿ ಹೋಯ್ತು. ಇನ್ನು ಮಕ್ಕಳು ನೋಡ್ಬೋದಿಲ್ಲ ಎಷ್ಟು ಗದ್ದಲ ಹಾಕತ್ತಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಹಾಕತ್ತಿದ್ರು. ರಾಜ ಎಲ್ಲಿದಾನ ರಾಜ? ಈಗ ಬರ್ತಾರ ಕುಂದ್ರಿ. ರಾಜ ಬರ್ತಾನ ತಡಿ. ಸಾಮಿ ಅದು ಜಾನು ಸಾಮಿ ಮಾಡತಾರ ಕುಂದ್ರ ತೆಳಗ ಕುಂದಿರ್ತಿಲ್ಲ ಕುಂತಾಳಿಲ್ಲ ಸುಮ್ಮನೆ. ನೀನು ಸೈಕಲ್ ಬೇಕು ಬಿಡೋ ಸಾಕು. ಅವ್ರದ್ದು ಇಸ್ಕೊಂಡು ಹೋಗುಂತು ಸೈಕಲ್ ಆಣಿ ಐತಲ್ಲ ಅದು ಇಸ್ಕೊಂಡು ಹೋಗಿ ಕುಂದ್ರು ಆಣಿ ಕೋಡಿ ಕೋಡ ಬೇಕಲ್ಲ ನಂಗೆ ಆಣಿ. ನಿಂಗೇನು ಬೇಕಾ? ಮಾಷಾ ಬೇಕಾ? ಐತೆ ಐತೆ ಮನ್ಯಾಗ ಈಗ ಮನೆ ಒಳಗೆ ಈ ಥರ ಖುಷಿ ನಿಂದ ಏನು ಕಿತ್ತೀವಿ? ಇಲ್ಲಿ ಕುಂದ್ರಸ್ಕೊ ಇಲ್ಲಿ ಕುಂದ್ರಸ್ಕೊ ಕೊಡ್ತೀನಿ ತಡಿಯಲ್ಲ. ಇವನು ಇಡ್ಬೇಕು, ಇವನು ಇಡ್ಬೇಕು. ಹಾಂ ಅದು ಕೊಚ್ಚಿದ್ ಕೊಡೋ ಕೈಯಾಗ ಇವನಿಟ್ಟು ಮ್ಯಾಲೆ ಕಡ್ದು ಇಷ್ಟ ಹಿಡ್ಕೊ. ಹಂಗೆ ಮಡಿಸಿಡ್ಕೊಬಾರ್ದ, ಕಿಶೆದಾಗ ಹಾಕೊಳಕತ್ತೀವಿ. ಖುಷಿ ಹಂಗೆ ಹಿಡ್ಕೊರೆ. ಅಲ್ಲಿ ಖುಷಿ ಹೆಂಗೆ ಇಟ್ಕೊಂಡ ಅವಡ ಇರು. ಏನು ಹೇಳಿದ್ ನಿನಗ? ಇಲ್ಲಿ ಇಡ್ಲೇ ಇಲ್ಲಿ ಇಡ್ಲೇ ಆಕೆ ಹೆಂಗ ಇಟ್ಕೊಂಡಾರ ನೋಡಲ್ಲಿ. ಇಲ್ಲಿ ನೋಡಿಲ್ಲಿ ಖುಷಿ ಹೆಂಗೆ ಇಟ್ಕೊಂಡ ನೋಡಿ. ಖುಷಿ ಖುಷಿ ನೋಡಿ ಇಲ್ಲಿ ನೋಡಿ. ನಿಂಗೆ ತಿನ್ನೋ ಕೊಡ್ತೇನೆ ನೋಡ. ಈಗ ತಿನ್ನು ಹಿಂಗೆ ಇಟ್ಕೋ. ಅಷ್ಟೇ ಇಟ್ಕೋ, ಅಷ್ಟೇ ಇಟ್ಕೋ. ಒಂದು ನಿಮಿಷ ಇಟ್ಕೋ ಅಷ್ಟೇ, 1 ನಿಮಿಷ. ಶಾನೆ ಅವನು ತಿನ್ನೋದಲ್ಲ. ಇಟ್ಕೋ 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 ಕೊಡು. ಗಂಟು ಕಟ್ತಿಲ್ಲ ಇನ್ನೂ ಐತನೆಲ್ಲ ಮಮ್ಮಿ ಕಡದ್ ಕಡೆ ಬಿಡ್ಬೇಕು ತಡಿ ಬಾದ್ರ. ತಿನ್ನೋ ತಗೋ ತಗೋ. ಪಾಪಾನ ಹಿಡ್ಕೋ ಇದ್ರೊಳಗೆ. ಪಾಪಾನ ಹಿಡ್ಕೋ. ಹಾಂ ಹಿಡ್ಕೊ. ಹಾಂ ಸೋನಿಯಾ ಇಲ್ಲಿ ತಗೊಂಡು ಹಿಡ್ಕೋ. ಇರತ್ತದ ಆಮೇಲೆ ಕಡೆ ಬಿಟ್ಟು ಏನಲ್ಲ ನೀನು ಹೌದಾ ಪಚ್ಚು ನೋಡಲ್ಲ ಚೀಚೆ ಮಾಡ್ತಿಲ್ಲ. ಹಾಂ ಮನೆ ಮಾಡ್ತೇನೆ ಮನೆ ನೋಡಲ್ಲ.
ಇಲ್ಲಿ ನೋಡಿಲೆ ಇಲ್ಲಿ ನೋಡಿ ಬೇಕು ಬೇಡ ಏನು ಖುಷಿ ನೋಡಿಲೆ ಈ ಖುಷಿ ತಗೋತಾಳ ನೋಡಿ ಖುಷಿನೂ ಹೆಂಗ್ ಎಷ್ಟು ಚೆನ್ನಾಗಿ ಸೋನೆ ನೀ ಪಾಪ ಬೇಕು ಬೇಡ ಮನೆಗೆ ಹೋಗಿನ ಬೇಡ ಮನೆಗೆ ಹೋಗಿನ ಬೇಡ ಚಂದ ಮಾಡ್ಕೋ ಸೋನು ತಗೊಳ್ ಕುಂದು ಮಾಡಿಸ್ತೈತಿ ತಗೊಳ್ಳ ಯಾವ್ದಾದ ಬೇಕು ಏನಮ್ಮ ಆಯ್ತು ತಗೋ ನಿಂದು ನಿಂದ ತಗೊಳ್ಳಪ್ಪಜ್ಜಿ ಇಷ್ಟು ಮಂದಿ ಇರ್ಬೇಕಾಗಿತ್ತು ನೋಡ್ ಮನ್ಯಾಗ ಏನ ನೀ ಒಬ್ಬಕ್ಕೆ ಇರಕೋಲ್ಲ ಜೈ 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 ಮಾವಾಡ ಸಾಮಿ ಅದ ಅಲ್ಲಿ ಪಾಪ ಐತಿರಲ್ಲಿ ಪಾಪ ಸುಮ್ ಕುಂದ್ರು ಇಲ್ಲೇ ಐತಿ ಬೇಗ ಪಾಪ ನೋಡಿ ಇಲ್ಲಿ ಓ ಇಲ್ಲಿ ಐತಿ ಇಲ್ಲಿ ಗಣದ ಮಾದರಿಕೆಗೆ ನಾ ಕೊಡೋದಿಲ್ಲ ಎದಕ್ಕ ನೋಡೋಣ ಸಮಯ ಇವು ಭಾಳ ಚೆನ್ನಾದ ಹುಡುಗರು ಇವ್ರು ಭಾಳ ಕೊಡಿ ಹಾಕ ಬರ್ರಿ ಖುಷಿ ನೋಡ ಬಾ ಅಕ್ಷತ ತಗೊಳ್ ಕುಂದ್ರು ಏನ್ ಮಾಡತ್ತಿ ಏನದ ನೀ ತಗ ಆಯ್ತಾ ಸರಿ ಯಾವ್ದೀಗ ಇದು ಆತನ ಏನು ಇಂಗ್ಲೀಷ್ ಇತ್ತು ಕನ್ನಡ ಇತ್ತು ನಾ ಹೇಳಿಲ್ಲ ನಿಂಗೆ ನಾನು ಅಪ್ಲಿಕೇಶನ್ ಹಾಕೊಂಬಂದು ಇಂಗ್ಲೀಷ್ ಸೈಟ್ ಬಿಟ್ಟಿದ್ದೆ ಅದು ನೋಡೇ ಇಲ್ಲ ನಾನದು ಅದಕ್ಕೆ ಕರೆಯಾಕತ್ತಿದ್ಲ ನೆಕ್ಕಿ ಅವನು ಇದು ಏನು ಹೇಳಿದ್ನಿ ನಾನು ತಡಿ ಕಾಲ್ ಕೈ ಇಲ್ಲ ಅಷ್ಟೇನು ಕೊಡೋದು ಅವ್ರು ಅಟಾಟ ಉಣ್ಣಾತಾರಲ್ಲ ಸರ್ ಅವ್ರ ಏನ್ ಮಾಡ್ತಾರೆ ತಡಿ ಮೂರ್ ಮಂದಿ ಎಲ್ಲಿಂದ ಬಂದ್ರು ಹುಡುಕು